ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಕ್ವಿಕ್ ಆಗಿರುವಂಥ ಒಂದು ಎಗ್ ಪೆಪ್ಪರ್ ಡ್ರೈನ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ತುಂಬ ಈಸಿ ರೆಸಿಪಿ. ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ನಾವು ಇದನ್ನು ತಿನ್ಬೋದು, ಸ್ಟಾರ್ಟರ್ ಆಗಿ ಕೂಡ ತಿನ್ಬೋದು. ತುಂಬ ರುಚಿಯಾಗಿರ್ತದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೊ ವೀಕ್ಷಕರೇ, ಇವತ್ತಿನ ನಮ್ಮ ಊಟದ ಜೊತೆಗಿನ ಒಂದು ಸೈಡ್ ಡಿಶ್ ಎಗ್ ಪೆಪ್ಪರ್ ಡ್ರೈ. ಇದನ್ನು ತುಂಬ ಕ್ವಿಕ್ಕಲ್ಲಿ ಈಸಿಯಾಗಿ ಮಾಡ್ಬೋದು. ಬಟ್ ಎಗ್ಗನ್ನು ಫಸ್ಟೇ ಬಾಯ್ಲ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಎಗ್ ಬಾಯ್ಲ್ ಮಾಡಿ ಇಟ್ಟಿದ್ದೇನೆ ನಾನು. ಇದನ್ನು ಕಟ್ ಮಾಡುವ, ಮಧ್ಯದಲ್ಲಿ ಒಂದು ಸೀಳು ಕೊಡುವ. ಈ ರೀತಿ 2 ಪೀಸ್. ಸೊ ಎಗ್ ಕಟ್ ಮಾಡಿ ಇಟ್ಟ ಮೇಲೆ ನಾವು ಒಂದು ಕಾರ್ನ್ ಫ್ಲೋರ್ನ ಸ್ಲರಿ ರೆಡಿ ಮಾಡುವ. ಇದಕ್ಕೆ ಡಿಪ್ ಮಾಡಲಿಕ್ಕೆ ಕಾರ್ನ್ ಫ್ಲೋರ್ ಹಾಕಿದೆ. ಈಗ ಇದಕ್ಕೆ ಒಂದು ಚೂರು ಅರಿಶಿನ ಹುಡಿ ಹಾಕುವ, ಚಿಟಿಕೆ. ಆಮೇಲೆ ಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ ರುಚಿಗೆ, ಹಾಗೂ ರುಚಿಗೆ ಉಪ್ಪು. ಇದಕ್ಕೆ ಚೂರು ನೀರು ಹಾಕಿ ನಾವು ಪೇಸ್ಟ್ ರೆಡಿ ಮಾಡುವ. ನೋಡಿ ವೀಕ್ಷಕರೇ, ತವ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ತೇನೆ. ತೆಂಗಿನ ಎಣ್ಣೆ ಹಾಕಿದೆ ನಾನು. ಇದರಲ್ಲಿಗೆ ನಾವು ಕರಿಬೇವು ಹಾಕುವ. ಆಮೇಲೆ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದೇನೆ. ಆಮೇಲೆ ಹಸಿಮೆಣಸು ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಹಾಕುವ. ಇದು ಒಳ್ಳೆ ಫ್ರೈ ಆಗಲಿ. ಇದು ಒಳ್ಳೆ ಫ್ರೈ ಆಗಬೇಕು, ಬೆಳ್ಳುಳ್ಳಿ. ವೀಕ್ಷಕರೇ, ಈ ಬೆಳ್ಳುಳ್ಳಿ ಚಂದ ಫ್ರೈ ಆದದ್ದು ಪರಿಮಳ ಬಂದಾಗ ನಾವು ತೆಗೆದು ಇದನ್ನು ಒಂದು ಪ್ಲೇಟಲ್ಲಿ ಹಾಕಿಟ್ಟು ಬಿಡುವ. ವೀಕ್ಷಕರೇ, ಇದೇ ತವದಲ್ಲಿ ಎಣ್ಣೆ ಹಾಗೆ ಇದೆ, ಸ್ವಲ್ಪ ಬಿಸಿ ಆಗ್ತಾ ಇದೆ. ಈಗ ಇದಕ್ಕೆ ನಾವು ಎಗ್ಗನ್ನು ಈ ಕಾರ್ನ್ ಸ್ಲರಿ ಮಾಡಿದ್ದೇವಲ್ವಾ, ಕಾರ್ನ್ ಸ್ಲರಿಯಲ್ಲಿ ಈ ರೀತಿ ಡಿಪ್ ಮಾಡಿಬಿಟ್ಟು ತವದ ಮೇಲೆ ಇಟ್ಟು ಬಿಡುವ. ಈ ರೀತಿ ಬಿಸಿಯಾಗಿ 2 ಕಡೆ ಅದು ಫ್ರೈ ಆಗಲಿ ಸ್ವಲ್ಪ. ಇದು ಒಳ್ಳೆ ಟೇಸ್ಟ್ ಇರ್ತದೆ ತಿನ್ನಲಿಕ್ಕೆ, ಕ್ವಿಕ್ಕಾಗಿ ಸಹ ಆಗ್ತದೆ. ಸೊ ಇದನ್ನು ನಾವು ಟರ್ನ್ ಹಾಕುವ. ಒಂದು ಸೈಡ್ ಸ್ವಲ್ಪ ಫ್ರೈ ಆಗಿದೆ. ಈಗ ಹಿಂದಿನ ಸೈಡ್ ಅದು ಚಂದ ಫ್ರೈ ಆಗಲಿ. ಇದು ಉಳಿದಿರುವ ಸ್ಲರಿ. ಈಗ ಕೊನೆಯಲ್ಲಿ ನಾವು ಒಂದು ಚೂರು ಉಪ್ಪನ್ನು ಈ ರೀತಿ ಸ್ಪ್ರಿಂಕಲ್ ಮಾಡುವ ಮೇಲಿಂದ. ಆಲ್ರೆಡಿ ಸ್ಲರಿಯಲ್ಲಿ ಉಪ್ಪಿತ್ತು, ಸ್ವಲ್ಪ ಹಾಕಿದರೆ ಸಾಕು. ಆಮೇಲೆ ಮೇಲಿಂದ ಒಂಚೂರು ಈ ಜೀರಿಗೆ ಪುಡಿ ತಗೊಂಡಿದ್ದೇನೆ, ಇದನ್ನು ಸ್ಪ್ರಿಂಕಲ್ ಮಾಡುವ ಫ್ಲೇವರ್ಗೆ. ಇದಿಲ್ಲಾಂದರೆ ಏನು ಪರವಾಗಿಲ್ಲ, ಹಾಗೇನೆ ಮಾಡ್ಬೋದು. ಆಮೇಲೆ ಕೊನೆಯದಾಗಿ ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ಪೆಪ್ಪರನ್ನು ಸ್ಪ್ರಿಂಕಲ್ ಮಾಡುವ. ಖಾರಕ್ಕನುಗುಣವಾಗಿ ಸೇರಿಸ್ಕೋಬಹುದು, ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಬೋದು. ಈ ರೀತಿ ಮಿಕ್ಸ್ ಮಾಡುವ. ಈಗ ಗ್ಯಾಸ್ ಆಫ್ ಮಾಡುವ. ಇದು ರೆಡಿ ಆಗಿದೆ. ಇದರ ಮೇಲೆ ನಾವು ಆಲ್ರೆಡಿ ಫ್ರೈ ಮಾಡಿಟ್ಟಂತಹ
ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಹಾಗೂ ಕರಿಬೇವನ್ನು ಹಾಕೊಳ್ಳುವ. ಇದು ಕ್ವಿಕ್ಕಾಗಿ ಆಗುವಂಥ ಒಂದು ಎಗ್ ಡಿಶ್. ರುಚಿಯಾಗಿರ್ತದೆ, ಎಲ್ರಿಗೂ ಕೂಡ ಇಷ್ಟ ಆಗ್ತದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕ್ವಿಕ್ಕಾಗಿ ಪಟ್ ಅಂತ 10 ನಿಮಿಷದಲ್ಲಿ ನಮ್ಮ ಎಗ್ ಪೆಪ್ಪರ್ ಡ್ರೈ ರೆಡಿ ಆಯಿತು. ಇದು ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ. ನಾವು ಎಗ್ಗಲ್ಲಿ ಇದನ್ನು ಮಾಡ್ತಾನೆ ಇರ್ತೇವೆ ಯಾವಾಗಲೂ ಸಹ. ಸೊ ನೋಡಿದ್ರಲ್ಲ, ನೀವು ಸಹ ಇದನ್ನೊಮ್ಮೆ ಟ್ರೈ ಮಾಡಿ, ಚೆನ್ನಾಗಿರ್ತದೆ. ಇದೇ ಥರ ಈಸಿ ಆಗಿರುವಂಥ, ಕ್ವಿಕ್ ಆಗಿರುವಂಥ ಹೆಲ್ದಿ ರೆಸಿಪಿ ಜೊತೆ ಇನ್ನೊಮ್ಮೆ ಭೇಟಿ ಆಗ್ತೇನೆ. ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.